ಆಡಳಿತ ನಿಜವಾಗಿ ಭ್ರಮ ನಿರಸನಗೊಂಡಿದೆ ಅಂತ ನಾನು ಮಾತಾಡ್ತೇನೆ. ಇನ್ನೊಂದು ಮಾತು ಪ್ರಿಯಾಂಕ್ ಖರ್ಗೆ ಬಗ್ಗೆ ತಾವುಗಳು ಕೇಳಿದರೆ, ನಾನು ಪ್ರಿಯಾಂಕ್ ಖರ್ಗೆ ಅವರನ್ನು ನಾನು ಹತ್ತಿರದಿಂದ ನೋಡಿದ್ದೇನೆ. ನಮ್ಮ ಜೊತೆಯಲ್ಲಿ ಶಾಸಕರಾಗಿದ್ದಂಥವ್ರು. ನಾನು ಅದಕ್ಕಿಂತಲೂ ಹೆಚ್ಚಾಗಿ ನಮ್ಮ ದೊಡ್ಡ ಖರ್ಗೆ ಅವರನ್ನು ನಾನು ಹತ್ತಿರದಿಂದ ನೋಡಿದ್ದೇನೆ. ಅವರನ್ನೂ ಸಹ ನಾನು ಸಾಕಷ್ಟು, ಮಲ್ಲಿಕಾರ್ಜುನ ಖರ್ಗೆ ಅವರು ನಮಗೆಲ್ಲರಿಗೂ ಹೊಸದಾಗಿ ಶಾಸಕರಾಗಿ ಬಂದಾಗ ಅವರೆಲ್ಲ ಬೇರೆ ಬೇರೆ ನಾಯಕತ್ವದ ಅಧಿಕಾರದ ಕಾರಣದಿಂದಾಗಿ ನಾವೆಲ್ಲ ಹತ್ತಿರದಿಂದ ನೋಡಿದವರು, ಒಡನಾಡಿಗಳು, ಅವರೆಲ್ಲರ ಜೊತೆ ಕೆಲಸ ಮಾಡೋದಂತ. ನಾನು ಪ್ರಿಯಾಂಕ್ ಖರ್ಗೆ ಬಗ್ಗೆ ನಾನು ಒಂದೇ ಒಂದು ಹೇಳ್ತೇನೆ. ಪ್ರಿಯಾಂಕ್ ಖರ್ಗೆ ಅವರು ಇನ್ನೊಂದು ನಮ್ಮ ಕಡೆಗೆ ಹೇಳ್ತಾರೆ, ಈ ಹಾಸಿಗೆ ಇದ್ದಷ್ಟೇ ಕಾಲು ಚಾಚಬೇಕು. ಅವರ ಅನುಭವ, ಅವರದ ಇತಿಮಿತಿಗಳನ್ನು ಅರ್ಥ ಮಾಡಿಕೊಂಡು ಅವರು ತನ್ನ ಹೇಳಿಕೆಗಳನ್ನು ಕೊಡಬೇಕು ಮತ್ತು ಅವರು ಹಾಗೆ ನಡ್ಕೊಳ್ಬೇಕು. ಪ್ರಿಯಾಂಕ್ ಖರ್ಗೆ ಅವರು ಮೋದಿಯವರಿಗೆ ಬೈಯೋದೇ ಒಂದು ದೊಡ್ಡ ಸಾಧನೆ ಅಂತ ಅಂದ್ಕೊಂಡ್ರೆ, RSSಗೆ ಬೈಯೋದೇ ಒಂದು ದೊಡ್ಡ ಸಾಧನೆ ಅಂತ ಆದರೆ, ಅದರಿಂದ ತನ್ನ ನಾಯಕತ್ವ ಬೆಳೆಯುತ್ತೆ ಅಥವಾ ರಾಜಕೀಯವಾದ್ದೇನೋ ಸಾಧನೆ ಆಗುತ್ತೆ ಅನ್ನುವಂಥ ಭ್ರಮೆಯಲ್ಲಿದ್ದರೆ ಅದು ಯಾವುದರಿಂದಲೂ ಯಶಸ್ಸು ಸಿಗೋದಿಲ್ಲ. ತನ್ನ ವ್ಯಕ್ತಿತ್ವವನ್ನು ವಿಶಾಲ ದೃಷ್ಟಿಕೋನದಿಂದ ತೆಗೆದುಕೊಂಡು ಹೋಗುವಂತಹ ಪ್ರಯತ್ನವನ್ನು ಅವ್ರು ಮಾಡಿಕೊಂಡು ಮುಂದುವರೆದರೆ ಒಳ್ಳೆಯದು ಅನ್ನುವಂಥ ಕಿವಿ ಮಾತನ್ನು ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೇನೆ. ನಾನು ಪ್ರಿಯಾಂಕ್ ಖರ್ಗೆ ಅವರಿಗೆ ಒಂದೇ ಕೇಳೋದಕ್ಕೆ ಬಯಸ್ತೀನಿ, ನೀವು ಇಷ್ಟೆಲ್ಲ ಮಾತಾಡ್ತೀರಿ ಬೆಳಗಿನ ತನಕ, ವಿವಾದದ ಮಾತೇ ಆಡೋದು ಮತ್ತು ಮೋದಿಯವರ RSS ಬಗ್ಗೆ ಮಾತಾಡೋದು. ನಾನು ಅವ್ರಿಗೆ ಒಂದೇ ಒಂದು ಪ್ರಶ್ನೆ ಕೇಳೋದಕ್ಕೆ ಬಯಸ್ತೇನೆ, ಅವರ ಇಲಾಖೆಯಲ್ಲಿ ಈ 3 ವರ್ಷದಲ್ಲಿ ಏನು ಸಾಧನೆ ಮಾಡಿದ್ದಾರೆ ಅನ್ನೋದನ್ನು ಅವ್ರು ಹೇಳ್ತಾ ಹೋಗಿ. ಅವರು 3 ವರ್ಷದಲ್ಲಿ ಏನು ಸಾಧನೆ ಮಾಡಿದ್ದಾರೆ ಅನ್ನೋದನ್ನು ಹೇಳಿ. ಆ ಸಾಧನೆ ಮಾಡದೇ ಇರುವಂಥ ತಮ್ಮ ವೈಫಲ್ಯತೆಯನ್ನು ಮುಚ್ಚಿಕೊಳ್ಳೋದಕ್ಕೆ ಮೋದಿಯವರಿಗೆ RSSಗೆ ಬೈದರೆ, BJPಗೆ RSSಗೆ ಬೈದರೆ ಯಾವ ಲಾಭವೂ ಇಲ್ಲ. ನಿಮಗಿರೋ ಜವಾಬ್ದಾರಿ ಈಗೇನು, ನೀವು IT-BT ಮಂತ್ರಿ ಇದ್ದೀರಿ, ರೂರಲ್ ಡೆವಲಪ್ಮೆಂಟ್ ಮಂತ್ರಿ ಇದ್ದೀರಿ, ನಿಮ್ಮ ಸರ್ಕಾರ ಇದೆ, ಸರ್ಕಾರದ ಸಾಧನೆಯನ್ನು ಹೇಳಿ. ಹಿಂದಿನ ಸರ್ಕಾರಕ್ಕಿಂತ ಈ ಸರ್ಕಾರದಲ್ಲಿ ನಾವು ಇನ್ನೇನೇನು ಒಳ್ಳೇದು ಮಾಡಿದ್ದೇವೆ ಅಂತ ಹೇಳಿ. ನಿಮ್ಮ ಇಲಾಖೆಯಲ್ಲಿ ನೀವು ಗ್ರಾಮೀಣ ಅಭಿವೃದ್ಧಿಗೆ ಏನು ಮಾಡಿದ್ದೀರಿ ಅಂತ ಹೇಳಿ. ನಾವು ರಾಮ್ಜಿ ತಂದ್ವಿ ಹೊಸ ನಮ್ಮ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ, ನಮ್ಮ 100 ದಿನದಿಂದ 125, ಅದೆಲ್ಲ ನಿಮ್ಗೆ ಗೊತ್ತಿದೆ. ನೀವು ಅದನ್ನು ರಾಜ್ಯದಲ್ಲಿ ಜಾರಿಗೆ ತರೋದು ಹೇಗೆ ಅಂತ ಯೋಚನೆ ಮಾಡಿ, ಅದರಿಂದ ಬಡವರಿಗೆ ಅನುಕೂಲ ಮಾಡೋದು ಹೇಗೆ ಅಂತ ನೋಡಿ. ರಾಜಕಾರಣ ಮಾಡಿಕೊಂಡು ದಿನ ಕಾಲಹರಣ ಮಾಡಬೇಡಿ. RDPR ನಮ್ಮ ಜಲ್ ಜೀವನ್ ಮಿಷನ್ ಕೆಲಸ ಏನಾಗಿದೆ ಅಂತ ನೋಡಿ. ಅದು ಒಳ್ಳೆ ನೀರು ಬರ್ತಾ ಇದೆಯಾ ನೋಡಿ. ನಾನು ಗುಲ್ಬರ್ಗದ ವರದಿ ಕೇಳ್ತಾ ಇದ್ದೆ, ಈಗಾಗಲೇ 100 ಹಳ್ಳಿಗಳಲ್ಲಿ ನೀರಿಲ್ಲ, ಇಡೀ ರಾಜ್ಯದಲ್ಲಿ ನೀರಿಲ್ಲ. ಯಾರು RDPR ಮಂತ್ರಿ ಎಲ್ಲಿದ್ದಾರೆ, ಏನು ಮಾಡ್ತಿದ್ದಾರೆ? ರಸ್ತೆಗಳಂತೂ ಹಾಳೆದ್ದು ಹೋಗೋದು. ಗ್ರಾಮೀಣ ರಸ್ತೆಗಳ ಸ್ಥಿತಿಗಳನ್ನು ಕೇಳೋದು ಬೇಡ. ರಸ್ತೆ ಹೊಂಡ ಮುಚ್ಚೋದಕ್ಕೆ ಗತಿ ಇಲ್ಲ. ಇದ್ರ ಬಗ್ಗೆ ಮಾತಾಡಿ. ನೀವು ಒಂದು ಇತಿಮಿತಿಯನ್ನು ಅರ್ಥಕೊಂಡು ಪ್ರಿಯಾಂಕ್ ತಾವುಗಳು ಮಾತಾಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ನೀವು ಒಂದೇ ಸಲಕ್ಕೆ ಮೋದಿಯವರಿಗೆ ಮಾತಾಡೋದು, RSSಗೆ ಮಾತಾಡೋದು, ಇದು ನಿಮ್ಮ ಹಂತಕ್ಕೆ, ನಿಮ್ಮ ಇವತ್ತಿನ ನಿಮ್ಮ ಜವಾಬ್ದಾರಿ ಹಿನ್ನೆಲೆಯಲ್ಲಿ ಇದು ಶೋಭೆ ತರೋದಲ್ಲ ಅಂತ ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ.